ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಕಡು ಬಡತನದಲ್ಲಿರುವಂಥ ಒಬ್ಬ ಹುಡುಗ ಇಂಜಿನಿಯರಿಂಗ್ 2ನೇ ವರ್ಷದಲ್ಲಿ ಕಾಲೇಜಿನಿಂದ ಡ್ರಾಪ್ಔಟ್ ಆದಂಥ ಒಬ್ಬ ಹುಡುಗನ ಸಾಧನೆಯನ್ನು ನಾನು ಹೇಳಬೇಕು ಅಂತಂದು ಹೇಳಿ ಅಂದ್ಕೊಂಡೇನೆ. ನಮ್ಮ ಕಥಾನಾಯಕನ ಹೆಸರು ಉದ್ಭವ್ ಬರ್ಲಿ ಅಂಥೇಳಿ. ಅವನು ಆಸಾಂ ರಾಜ್ಯದ ಒಂದು ಪುಟ್ಟ ನಗರ ಲಕ್ಕಿಂಪುರದವನು. ಅವನ ಮನೆಯೊಳಗೆ ತಂದೆ ತಾಯಿ ಮತ್ತು ಅವ್ರಿಗೆ 5 ಜನ ಮಕ್ಕಳಿದ್ದರು. ಇವನು 2ನೇದವನು, ಇವರ ಹಿರಿಯಣ್ಣ ಒಬ್ಬನ ಇದ್ದ. ಆನಂತರ ಇವರ ತಂದೆಗೆ ಏನಂತ ಒಂದು ವ್ಯಾಪಾರವನ್ನು ಮಾಡ್ತಾಯಿದ್ರು. ಒಂದು ಪುಟ್ಟ ಅಂಗಡಿಯನ್ನು ಇಟ್ಕೊಂಡಿದ್ರು, ವ್ಯಾಪಾರವನ್ನು ಮಾಡ್ತಾಯಿದ್ರು. ಸ್ವಂತ ಮನೆ ಸ್ವಂತ ಇತ್ತು, ಅಂಗಡಿ ಇತ್ತು, ಸ್ವಲ್ಪ ಜಮೀನಿತ್ತು. ಹೀಗಾಗಿ ಇವರ ಜೀವನ ನಿರ್ವಹಣೆ ನಡೀತಾ ಇತ್ತು. ಆಮೇಲೆ ಏನಾಯ್ತು ಅಂತಂದ್ರೆ ಇದ್ದಕ್ಕಿದ್ದಂಗೆ ಅವರ ತಂದೆಯವ್ರಿಗೆ ವ್ಯಾಪಾರದೊಳಗೆ ಇದು ಲಾಸ್ ಆಗಾಕತ್ತಿತ್ತು. ಆನಂತರ ಅವರೇನು ಧೃತಿ ಇರಲಿಲ್ಲ, ಮತ್ತು ಬೇರೆ ವ್ಯಾಪಾರವನ್ನು ಪ್ರಾರಂಭ ಮಾಡಿದರು. ಅವರು ಎಷ್ಟೋ ಸಲ ಬೇರೆ ಬೇರೆ ವ್ಯಾಪಾರಗಳನ್ನು ಪ್ರಾರಂಭ ಮಾಡಿದಾಗಲೂ ಕೂಡ ಅವ್ರಿಗೇನಂತಂದ್ರೆ ಅದರೊಳಗೆ ನಷ್ಟನ ಆಗಾಕತ್ತಿತ್ತು. ಹೀಗಾಗಿ ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಈ ಜಮೀನು ಮತ್ತು ಮನೆ ಅಂಗಡಿ ಮೇಲೆ ಲೋನ್ ತೆಗಿತಾಯಿದ್ರು, ಸಾಲವನ್ನು ತೆಗಿತಾಯಿದ್ರು ಬ್ಯಾಂಕಿನಲ್ಲಿ. ಸಾಲವನ್ನು ತೆಗೆದು ಮತ್ತೆ ಬೇರೆ ವ್ಯಾಪಾರವನ್ನು ಪ್ರಾರಂಭ ಮಾಡೋರು. ಆದರೆ ಬಹಳಷ್ಟು ಸಲ ನಷ್ಟನ ಆಗಾಕತ್ತಲ್ಲ. ಹೀಗಾಗಿ ಅವರ ಜೀವನ ನಿರ್ವಹಣೆ ಕೂಡ ಬಹಳ ಕಷ್ಟಕರವಾಗಿ ನಡೀತಾ ಇತ್ತು. ಮನೆಯೊಳಗೆ ಒಂದು ಹಸು ಇತ್ತು, ಅದು ದಿನಕ್ಕೆ 2 ಲೀಟರ್ ಹಾಲು ಕೊಡುತ್ತಿತ್ತು. ಈ ಉದ್ಭವನ ತಾಯಿ ಆ ಹಾಲಿಗೆ ಮತ್ತೊಂದಿಷ್ಟು ನೀರನ್ನು ಬೆರೆಸಿ ಎಲ್ಲರಿಗೂ ಒಮ್ಮೊಮ್ಮೆ ಅದನ್ನು ಕುಡಿದು ಏನಂತ ಮಲ್ಕೊಳ್ತಾ ಇದ್ರು. ಇಷ್ಟೊಂದು ಬಡತನದ ಪರಿಸ್ಥಿತಿ ಅವರಿಗೆ ಉಂಟಾಯಿತು. ಉದ್ಭವ್ ಬರಲಿ ಏನಂತಂದ್ರೆ ಅಲ್ಲಿರುವಂಥ ಆಸಾಂನಲ್ಲೇ ಇರುವಂಥ ಒಂದು ಸರ್ಕಾರಿ ಶಾಲೆಗೆ ಸೇರಿಕೊಂಡಿದ್ದ. ಅವನಿಗೆ ಎಲ್ಲ ವಿಷಯಕ್ಕಿಂತ ಗಣಿತ ಅಂದ್ರೆ ತುಂಬ ಆಸಕ್ತಿ. ಗಣಿತದೊಳಗೆ ಶಿಕ್ಷಕರು ಬಿಡಿಸೋದಕ್ಕಿಂತ ಮುಂಚಿತವಾಗಿ ಅವನು ಲೆಕ್ಕಗಳನ್ನು ಬಿಡಿಸ್ತಾ ಇದ್ದ. ಇಷ್ಟೊಂದು ಗಣಿತದಲ್ಲಿ ಅವನಿಗೆ ಆಸಕ್ತಿ ಇತ್ತು. ಆವಾಗ ಏನಾಯ್ತು ಅಂತಂದ್ರೆ ಇದನ್ನು ಗಮನಿಸಿದಂಥ ಆ ಶಾಲೆಯ ಮುಖ್ಯೋಪಾಧ್ಯಾಯರು 1ನೇ ತರಗತಿಯಿಂದ ಅವನು 3ನೇ ತರಗತಿಗೆ ಪ್ರಮೋಷನ್ ಕೊಟ್ಟರು. ಮುಂದೂ ಅಲ್ಲೇ ಅವನೇನು ಮಾಡ್ದ ಅಂದ್ರೆ ಇತರ ವಿಷಯಗಳ ಕಡೆಗೂ ಗಮನವನ್ನು ಹರಿಸಿದ. ಆದರೆ ಗಣಿತ ಮಾತ್ರ ಅವನ ಅತ್ಯಂತ ಪ್ರೀತಿಯ ವಿಷಯ. ಇದನ್ನು ಕಂಡು ಮತ್ತೆ ಏನಂತಂದ್ರೆ 6ನೇ ತರಗತಿಯಿಂದ 8ನೇ ತರಗತಿಗೆ ಮತ್ತೊಮ್ಮೆ ಪ್ರಮೋಷನನ್ನು ಕೊಟ್ಟರು ಅವ್ರ ಶಾಲೆಯವರು. ಯಾಕಂದರೆ ಎಲ್ಲರಿಗಿಂತ ಶಿಕ್ಷಕರಿಗಿಂತ ಮೊದಲು ಅವನು ಗಣಿತವನ್ನು ಲೆಕ್ಕಗಳನ್ನು ಬಿಡಿಸ್ತಿದ್ದ. ಆದರೆ ಈ ಹೈಸ್ಕೂಲಿಗೆ ಬಂದ ಮೇಲೆ ಸ್ವಲ್ಪ ತೊಂದರೆ ಉಂಟಾಯ್ತು ಅವನು ಬೇಗನೆ ಲೆಕ್ಕವನ್ನು ಮುಗಿಸೋದನ್ನು ನೋಡಿ ಆ ಶಿಕ್ಷಕರಿಗೆ ಸ್ವಲ್ಪ ಗಣಿತ ಶಿಕ್ಷಕರಿಗೆ ಕಿರಿಕಿರಿ ಅನ್ಸಾಕತ್ತಿತ್ತು. ಅವರು ಅವ್ನಿಗೆ ಅಧಿಕ ಪ್ರಸಂಗಿ ಅಂತಂದೇಳಿ ಬೈಯಾಕತ್ರು. ಆನಂತರ ಅವ್ನಿಗೆ ಶಿಕ್ಷೆಯನ್ನು ಕೊಡೋದು, ಕ್ಲಾಸ್ನಿಂದ ಹೊರಗೆ ಹಾಕೋದು. ಯಾರಾದರೂ ಮುಖ್ಯೋಪಾಧ್ಯಾಯರು ಕೇಳಿದ್ರೆ ಇಲ್ಲ ಭಾಳ ಅಶಿಸ್ತಿನ ಹುಡುಗದನ ಅಂತಂದು ಹೇಳಿ ಅವನ ಮೇಲೆ ಏನಂತಂದ್ರೆ ಆರೋಪವನ್ನು ಹೊರಿಸಾಕತ್ರು. ಇದನ್ನು ಆದ್ರೆ ಅವನ ಗಣಿತದೊಳಗೆ ಎಷ್ಟು ಜಾಣದನ ಅನ್ನೋದನ್ನು ಇತರ ಎಲ್ಲ ಶಿಕ್ಷಕರಿಗೆ ಎಲ್ಲರಿಗೂ ಏನಂತಂದ್ರೆ ಗುರುತಿತ್ತು. ಮುಂದೆ ಏನು ಮಾಡ್ದ ಅಂತಂದ್ರೆ ಆತ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಂಡು ಅವಾಗ ಮೆಕ್ಯಾನಿಕಲ್ ವಿಷಯದೊಳಗೆ ಬಹಳ ಆಸಕ್ತಿ ಇತ್ತು. ಅದೇ ವಿಷಯವನ್ನು ಆಯ್ಕೆ ಮಾಡಿಕೊಂಡ. ಆ ಹೊತ್ತಿನೊಳಗೆ ಏನಾಯಿತು ಅಂದರೆ ಮನೆಯ ಪರಿಸ್ಥಿತಿ ಹಿಂಗೆ ಇತ್ತು. ಆದರೂ ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊತಿರ್ಲಿಲ್ಲ. ಮುಂದೆ ಸ್ವಲ್ಪ ದಿನಗಳಲ್ಲಿ ಅವನೇನು ಇಂಜಿನಿಯರಿಂಗ್ ಕಾಲೇಜ್ ಓದಾಕ್ತಿದ್ದಿಲ್ಲ, ಅವರ ತಂದೆ ತೀರ್ಕೊಂಡ್ರು. ಒಂದ್ಸಲ ಏನಂತಂದ್ರೆ ಮನೆಗೆ ಬ್ಯಾಂಕಿನ ಅಧಿಕಾರಿಗಳು ಬಂದರು. ಅವ್ರೇನಂತಂದ್ರೆ ಅವರ ತಂದೆ 38 ಲಕ್ಷ ರೂಪಾಯಿಗಳ ಸಾಲವನ್ನು ಮಾಡಿದ್ರು. ಮನೆಯ ಮೇಲೆ, ಅಂಗಡಿ, ಹೊಲದ ಮೇಲೆ ಇಷ್ಟೊಂದು ಸಾಲವನ್ನು ಮಾಡ್ಯಾರ. ನೀವು ಪ್ರತಿ ತಿಂಗಳು ಬಡ್ಡಿಯನ್ನು ನೀವು ಕಟ್ಟಬೇಕು, ಇಲ್ಲತ್ತಂದ್ರೆ ನಿಮ್ಮ ಎಲ್ಲ ಆಸ್ತಿಯನ್ನು ನಾವು ಮುಟ್ಟುಗೋಲು ಹಾಕ್ತೀವಿ ಅಂತಂದು ಹೇಳಿ ಬ್ಯಾಂಕಿನವ್ರು ಹೇಳಿದರು. ಆವಾಗ ಈ ಹುಡುಗನಿಗೆ ದಿಕ್ಕ ತೋಚಿದಂಗೆ ಆಯ್ತು. ಇವ್ರ ಅಣ್ಣ ಕೂಡ ಒಂದು ಪ್ರೈವೇಟ್ ಎಲ್ಲೋ ಕಂಪನಿಯೊಳಗೆ ಕೆಲಸವನ್ನು ಮಾಡ್ತಾ ಇದ್ದ. ಅದರಿಂದ ಏನೋ ಮನೆತನ ನಡೀತಾ ಇತ್ತು.
ಆದ್ರೆ ಇವಾಗ ಆ ಬ್ಯಾಂಕಿನ ಒಂದು ಸಾಲ ಹೋಗಲಿ, ಇವ ಕಾಲೇಜಿಗೆ ಫೀ ಕಟ್ಟೋಕ್ಕೂ ಕೂಡ ದುಡ್ಡಿರಲಿಲ್ಲ ಆವತ್ತಿನೊಳಗೆ. ಹೀಗಾಗಿ ಆತ ಏನು ಮಾಡ್ದ ಅಂತಂದ್ರೆ, ಮನೆಯ ಪರಿಸ್ಥಿತಿ ಇಷ್ಟು ಕಠಿಣವಾಗಿ ನಡಾಕತ್ತೈತಿ, ನಂಗೆ ಬೇಡ ಅಂತಂದು ಹೇಳಿ ಕಾಲೇಜನ್ನೇ ಬಿಟ್ಟುಬಿಟ್ಟ ಅವನು. ಕಾಲೇಜನ್ನು ಬಿಟ್ಟು ಏನು ಮಾಡ್ದ ಅಂತಂದ್ರೆ, ಈ ಬ್ಯಾಂಕಿನ ಸಾಲ ತೀರಿಸ್ಬೇಕಲ್ಲ, ಕೃಷಿಯೊಳಗೂ ಅವ್ಗೆ ಅಷ್ಟೊಂದು ಅನುಭವ ಇರಲಿಲ್ಲ. ಅದಕ್ಕೆ ನಾ ಮೆಕ್ಯಾನಿಕಲ್ಲದೊಂದು ಒಳ್ಳೆಯ ಅನುಭವವನ್ನು ತೊಗೊತಿದ್ದವ. ಅವ್ನು ಬಹಳ ಆಸಕ್ತಿ ಇತ್ತು. ಏನಾದರೂ ನಾನು ಕಡಿಮೆ ದರದೊಳಗೆ ಸಣ್ಣ ಸಣ್ಣ ಈ ಉತ್ಪಾದನಾ ಯಂತ್ರಗಳನ್ನು ನಾ ತಯಾರು ಮಾಡಬೇಕು ಅಂತಂದು ಅವ್ನು ಹೊಳಿತು. ಅವ ಏನು ಮಾಡ್ದ ಅಂತಂದ್ರೆ, ಈ ರೈತರಿಗಾಗಿ, ಮಹಿಳೆಯರಿಗಾಗಿ, ಸಣ್ಣ ಉದ್ಯಮದವರಿಗಾಗಿ ಸಣ್ಣ ಸಣ್ಣ ಯಂತ್ರಗಳನ್ನು ಕಡಿಮೆ ದರದಲ್ಲಿ ತಯಾರು ಮಾಡುವಂಥ ಒಂದು ಯೋಜನೆಗೆ ಆತ ಕೈ ಹಾಕಿದ. ಆಗ ಆತನ ಎಲ್ಲರೂ ಗೇಲಿ ಮಾಡಿದರು. ಇವೇನು ಇವನು ಹುಡುಗ ಏನು ಮಾಡ್ತಾನೆ, ಇವ ಮೂರ್ಖ ಅಂತಂದು ಹೇಳಂದರು. ಕಾಲೇಜ್ ಮೊದಲೇ ಅರ್ಧ ಕಲ್ತಾನ, 2ನೇ ವರ್ಷಕ್ಕೆ ಬಿಟ್ಟು ಬಂದಾನ ಅಂಥೇಳಿ. ಅಷ್ಟೆಲ್ಲ ಮನೆಯವರು ಸಹ ಗೇಲಿ ಮಾಡಿದರು. ಹುಚ್ಚುಚ್ಚರಂಗೆ ಏನಾರು ಮಾಡ್ತಾನ, ನಾಲಾಯ್ಕದಾನ ಅಂತೇಳಿ. ಈ ಎಲ್ಲ ರೀತಿಯಿಂದ ಎಲ್ಲ ಜರಿತಾ ಇದ್ರು ಕೂಡ ಅವ ಏನಂತಂದ್ರೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವ ಏನು ಮಾಡ್ದ ಅಂದ್ರೆ, ಅವಾಗೇನಾಯ್ತು ಅಂತಂದ್ರೆ, ಒಂದು ಪತ್ರಿಕೆಯೊಳಗೆ ಒಂದು ಪ್ರಕಟಣೆ ಬಂತು. ಏನಂದ್ರೆ, ಈ ಪಾಲಿಥೀನ್ ಕವರ್ಗಳನ್ನು ತಯಾರು ಮಾಡುವಂಥ ಯಂತ್ರಕ್ಕಾಗಿ ಅವರೊಂದು ಪ್ರಕಟಣೆಯನ್ನು ಕೊಟ್ಟಿದ್ದರು. ಬೇರೆ ಬೇರೆ ಕಂಪನಿಯವರು ಪಾಲಿಥೀನ್ ಕವರ್ಗಳನ್ನು ಏನು ತಯಾರು ಮಾಡ್ತಿದ್ರಲ್ಲ, ಆ ಯಂತ್ರದ ಬೆಲೆ 5 ಲಕ್ಷ ರೂಪಾಯಿ ಇತ್ತು ಆಗಿನ ಕಾಲ. ಈಗ ಎಷ್ಟೋ ವರ್ಷಗಳ ಹಿಂದಿನ ಕತೆ ಇದು. 5 ಲಕ್ಷ ರೂಪಾಯಿ ಇತ್ತು. ಇವ ಏನು ಮಾಡ್ದ ಅಂತಂದ್ರೆ, ಅವರಲ್ಲಿ ಹೋಗಿ ಆ ಯಂತ್ರವನ್ನು ಅವ ಅಭ್ಯಾಸ ಮಾಡ್ದ. ಅದರ ಕಾರ್ಯವಿಧಾನವನ್ನು ಅರಿತುಕೊಂಡು ಬಂದು ಏನು ಮಾಡ್ದ ಅಂತಂದ್ರೆ, ಮನೆಗೆ ಬಂದು ಒಂದಿಷ್ಟು ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡಿ ಆಮೇಲೆ ಆ ಯಂತ್ರವನ್ನು ತಾನೇ ತಯಾರು ಮಾಡಿ ಆ ಯಂತ್ರವನ್ನು ಕೇವಲ 67,000 ರೂಪಾಯಿಗಳಿಗೆ ಮಾರಾಟ ಮಾಡ್ದ. ತಾಯೇನು ಯಂತ್ರವನ್ನು ನೋಡಿ ಬಂದಿದ್ದನ್ನು ಅದಕ್ಕಿಂತಲೂ ಉತ್ತಮ ಗುಣಮಟ್ಟದ ಯಂತ್ರವನ್ನು ಆತ ತಯಾರು ಮಾಡಿದ್ದ. ಆ ಎಲ್ಲ ಕಂಪನಿಯವರು ಬಹಳ ಸಂತೋಷ ಆಯ್ತು. ಯಾಕಂದ್ರೆ 5 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಯಂತ್ರ, ಅದಕ್ಕಿಂತಲೂ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಇವನ ಯಂತ್ರ ಕೇವಲ 67,000 ರೂಪಾಯಿಗಳಿಗೆ ಸಿಗಾಕತ್ತೈತಿ ಅಂದ ಕೂಡಲೇ ಏನು ಮಾಡಿದರು ಅಂದ್ರೆ, ಈ ಯಂತ್ರವನ್ನು ಕೊಳ್ಳುವವರು ಇವನು ಮನೆ ಮುಂದೆ ಕ್ಯೂ ನಿಲ್ಲಾಕತ್ತರು. ನಮಗೂ ಒಂದು ಯಂತ್ರವನ್ನು ಮಾಡಿಕೊಡ್ರಿ ಅಂತೇಳಿ. ಆ ಯಂತ್ರಕ್ಕಾಗಿ ಅವನಿಗೆ ತಗುಲಿದಂಥ ವೆಚ್ಚ 22,000 ರೂಪಾಯಿ ಇತ್ತು. ಅಂದ್ರೆ ಒಂದು ಯಂತ್ರಕ್ಕೆ ಆತನಿಗೆ 45,000 ರೂಪಾಯಿ ಲಾಭ ಆಗ್ತಿತ್ತು. ಆವಾಗ ಅವನು ಯೋಚನೆ ಮಾಡ್ದ, ಇದೇ ಒಂದು ರೀತಿ ನಾನು ಬೇರೆ ಬೇರೆ ಯಂತ್ರಗಳನ್ನು ನಾನು ತಯಾರು ಮಾಡಬೇಕು. ಆವಾಗ ಮಾತ್ರ ನಾ ಈ ಬ್ಯಾಂಕಿನ ಸಾಲವನ್ನು ನಾನು ತೀರ್ಸೋಕೆ ಸಾಧ್ಯಕ್ಕೈತಿ. ಮನೆ ಜವಾಬ್ದಾರಿ ಇತ್ತು, ಅದು ಆರ್ಥಿಕ ಸಂಕಷ್ಟ ಭಾಳ ಇರ್ತಿತ್ತು. ತಂಗಿಯರಿದ್ದರು, ಅವ್ರ ಮದುವೆಯನ್ನು ಮಾಡಬೇಕಾಗಿತ್ತು. ಇದೆಲ್ಲ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕು ಅಂದ್ರೆ ಇಂಥ ಯಂತ್ರಗಳನ್ನು ನಾನು ತಯಾರು ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಅವ ಮನಸ್ಸಿನಲ್ಲಿ ಹಾಕ್ಕೊಂಡ. ಈ ಒಂದು ಪಾಲಿಥೀನ್ ಕವರ್ಗಳ ಈ ಒಂದು ಉತ್ಪಾದನೆಯ ಯಂತ್ರ ಏನಿತ್ತಲ್ಲ, ಅದರ ಜೊತೆಗೆ ಮತ್ತು ಬೇರೆ ಬೇರೆ ಯಂತ್ರಗಳನ್ನು ಅವ ತಯಾರು ಮಾಡ್ತಾ ಇದ್ದ. ಮಹಿಳೆಯರಿಗಾಗಿ, ರೈತರಿಗಾಗಿ ಕಡಿಮೆ ವೆಚ್ಚದ ಯಂತ್ರಗಳನ್ನು ಆತ ತಯಾರು ಮಾಡ್ತಾ ಇದ್ದ. ಒಂದು ಸಲ ಏನಾಯ್ತು ಅಂದ್ರೆ, ಈ ರಾಷ್ಟ್ರೀಯ ಉತ್ಪಾದನಾ ಸಂಸ್ಥೆ ಇದು ಏನಂದ್ರೆ ಒಂದು ಪ್ರದರ್ಶನವನ್ನು ಏರ್ಪಡಿಸ್ತು. ಈತ ಏನು ಮಾಡ್ದ ಅಂದ್ರೆ, ತನ್ನ ಅನೇಕ ಪುಟ್ಟ ಪುಟ್ಟ ಯಂತ್ರಗಳನ್ನಲ್ಲಿ ತೊಗೊಂಡೋಗಿದ್ದ. ಇವನಿಗೆ ಅಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಸಿಕ್ತು. ಆ ಪ್ರದರ್ಶನವನ್ನು ನೋಡಲು ಬಂದಂಥ ಜನ ಇವನಿಗೇನು ಅಂತಂತಂದ್ರೆ ಒಳ್ಳೆ ಪ್ರಶಂಸೆಯನ್ನು ಮಾಡಿದರು. ನಮಗೂ ಇಂಥ ಯಂತ್ರಗಳನ್ನು ನೀವು ತಯಾರು ಮಾಡಿರಿ, ನಾವು ಕೊಳ್ಳುತ್ತೀವಿ ಅಂತಂದು ಹೇಳಿ ಅವನನ್ನು ಪ್ರೋತ್ಸಾಹ ಮಾಡಿದರು. ಅವಾಗ ಏನಾಯ್ತು ಅಂತಂದ್ರೆ, ಆತನಿಗೆ ಒಬ್ಬರು ಯಂತ್ರವನ್ನು ನೋಡಕ್ಕೆ ಅವರೆಲ್ಲ ಪ್ರದರ್ಶನಕ್ಕೆ ಬಂದಿದ್ರಲ್ಲ, ಅವ್ರು ಏನು ಹೇಳಿದರು ಅಂತಂದ್ರೆ, ಅಮೇರಿಕಾದವರು ಕಳೆದ 30 ವರ್ಷಗಳಿಂದ ಒಂದು ಸಂಶೋಧನೆಯನ್ನು ಮಾಡಕತ್ತಾರ. ಏನಂತಂದ್ರೆ, ದಾಳಿಂಬೆ ಬೀಜಗಳನ್ನು ಸುಲಿಯುವಂಥ ಯಂತ್ರಕ್ಕಾಗಿ ಸಂಶೋಧನೆಯನ್ನು ಮಾಡಕತ್ತಾರ. ಅವ್ರಿಗೆ ಯಶಸ್ಸು ಸಿಕ್ಕಿಲ್ಲ. ಅದನ್ನು ನೀವು ತಯಾರು ಮಾಡೋಕ್ಕಾಗ್ತೈತೆನ
ಪ್ರಯತ್ನ ಮಾಡು ಅಂತಂದು ಹೇಳಿದರು. ಆವಾಗ ಅದನ್ನು ಒಂದು ಸವಾಲು ಅಂತೇಳಿ ಅವನು ಸ್ವೀಕಾರ ಮಾಡ್ದ. ಮುಂದೆ ಅವ ಏನೇನು ತಯಾರು ಮಾಡೋದು ಅನ್ನೋದನ್ನು ಮುಂದಿನ ಕಥೆಯೊಳಗೆ